ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಬ್ಜೆಕ್ಟ್ ಫಿಸಿಕ್ಸ್ ಆಗಿರುತ್ತೆ, LBA ಟೆಸ್ಟ್ 2 ಆಗಿರುತ್ತೆ, ಸೆಕೆಂಡ್ ಇಯರ್ PUC. ಚಾಪ್ಟರ್ ಯಾವುದು ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಅಂತ. ಧನ್ಯವಾದಗಳು. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಒಂದು ಮೇಲ್ ಐಡಿಗೆ ಕಳಿಸಿಕೊಟ್ಟಂತಹ ರಾಜ್ ಫ್ರಮ್ ಬೆಂಗಳೂರು ಅವರಿಗೆ ಧನ್ಯವಾದಗಳು. ಒಂದು ಸಲ್ಯೂಟು ಸರ್ ರಾಜ್ ಅವರೇ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿಯೂ ತಾವುಗಳು ನಮಗೆ ನಮ್ಮ ಒಂದು ಮೇಲ್ ಐಡಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್. ಬನ್ನಿ ಈಗ ವಿದ್ಯಾರ್ಥಿಗಳೇ, ಒಂದೊಂದಾಗಿ ನಾವು ಕೀ ಆನ್ಸರ್ಗಳನ್ನು ನೋಡ್ತಾ ಹೋಗೋಣ. ಇವತ್ತು ನಡೆದಂತಹ ಈ ಒಂದು ಏನಿದ್ದೀರಾ ಫಿಸಿಕ್ಸ್ ಟೆಸ್ಟಿನ ಒಂದು ಕೀ ಆನ್ಸರ್ಗಳನ್ನು. ಪಾರ್ಟ್ ಎ, ನೇಮ್ ದ ಫಿಸಿಕಲ್ ಕ್ವಾಂಟಿಟಿ ಹೂಸ್ SI ಯೂನಿಟ್ ಈಸ್ ಜೌಲ್ ಪರ್ ಕಾಲಮ್ ಅಂತ ಇದೆ. ಕ್ವಶನ್ ನಂಬರ್ 1, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2, ಎ ಯೂನಿಟ್ ಆಫ್ ಎನರ್ಜಿ ಅಮಾಂಗ್ ದ ಫಾಲೋಯಿಂಗ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2, ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, EV ಅಂತ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್, ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಿ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಆಫ್ ರೇಡಿಯಸ್ 10 cm ಈಸ್ 12 ವೋಲ್ಟ್. ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇನ್ ದಿ ಸೆಂಟರ್ ಆಫ್ ದಿ ಶೆಲ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 3, ರೈಟ್ ಆನ್ಸರ್ ಯಾವುದು? ಆಪ್ಷನ್ ಸಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. 20 ವೋಲ್ಟ್ ಅಂತ 20V ಅಂತ ಇದೆ ಅಲ್ವಾ, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ಐಡಿ ಆಗಿರುತ್ತೆ, all-in-one-pdf-99@gmail.com. ಈ ಒಂದು ಮೇಲ್ ಐಡಿಗೆ ನಿಮ್ಮ ಕಾಲೇಜಲ್ಲಿ LBA ಟೆಸ್ಟ್ 2 ನಡೀತಾ ಇದೆ ಅಲ್ವಾ, ಆಗಿದೆ ಅಲ್ವಾ, ಅದರ ಕ್ವಶನ್ ಪೇಪರ್ಸ್ಗಳನ್ನು ದಯವಿಟ್ಟು ಈ ಒಂದು ಮೇಲ್ ಐಡಿಗೆ ಕಳುಹಿಸಿಕೊಡಿ. ನೀವಂತೂ ವೇಸ್ಟ್ ಮಾಡಿಬಿಡ್ತೀರ ಕಣ್ರೋ. ನಾನು ಇದರಲ್ಲಿ ನಿಮ್ಮ ಹೆಸರು ಹಾಕ್ಬಿಟ್ಟು ಖುಷಿಯಾಗಿ ಲೈಫ್ ಲಾಂಗ್ ಇದರೆಲ್ಲ ಇರುತ್ತೆ, ಮುಂದೆ ನೋಡ್ಕೋಬೋದು. ತಾವುಗಳು ಕೂಡ ಬಹಳ ಜನಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಕಳಿಸಿಕೊಡಿ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 4, ದಿ ಕೆಪಾಸಿಟೆನ್ಸ್ ಆಫ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಈಸ್ ಇಂಡಿಪೆಂಡೆಂಟ್ ಆಫ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 4, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ದಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಪ್ಲೈಡ್ ಬಿಟ್ವೀನ್ ದ ಪ್ಲೇಟ್ಸ್ ಆಫ್ ದಿ ಕೆಪಾಸಿಟರ್ ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್, an electric dipole is placed inside an insulating spherical shell. Pick the wrong statement among the following. 4 ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. 1 is wrong in this. An electric dipole is placed inside an insulating spherical shell. ಯಾವುದು ತಪ್ಪು? ಹಾಗಿದ್ರೆ ಇದರಲ್ಲಿ ಸ್ಪಿಯರ್ ಆ್ಯಕ್ಟ್ಸ್ ಆ್ಯಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಇದಲ್ವ, ಆಪ್ಷನ್ ಬಿ, ಅದು ತಪ್ಪು. ಹಾಗಾಗಿ ಅದೇ ಉತ್ತರ ಇಲ್ಲಿ, ಆಯಿತಾ. ಪಿಕ್ ದ ರಾಂಗ್ ಸ್ಟೇಟ್ಮೆಂಟ್ ಅಂತ ಕೇಳಿದ್ದಾರೆ. A, C, D ಆಲ್ ಆರ್ ರೈಟ್ ಸ್ಟೇಟ್ಮೆಂಟ್, ಆಪ್ಷನ್ ಬಿ ಈಸ್ ರಾಂಗ್, ಆಯಿತಾ. Question number 6, here are the 2 statements related to equipotential surfaces. One statement and second statement is there. ಇದರಲ್ಲಿ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ಬರೀಬೇಕು. ಹಿಯರ್ both statements 1 is correct and statement 2 is wrong ಆಗುತ್ತೆ. ಹಾಗಾಗಿ ಆಪ್ಷನ್ ಬಿ ಇದೆ ಅಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಐಡೆಂಟಿಫೈ ದಿ ರಾಂಗ್ ಸ್ಟೇಟ್ಮೆಂಟ್ ಅಂತ ಇದೆ. ಕೊಟ್ಟಿರುವುದರಲ್ಲಿ ಒಂದು ರಾಂಗ್ ಸ್ಟೇಟ್ಮೆಂಟನ್ನು ಕಂಡುಹಿಡಿಯಿರಿ. ಕ್ವಶನ್ ನಂಬರ್ 7ಗೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, potential energy of a system to like charges is positive and decrease with decrease in separation between the charges, option B ಇದಲ್ವಾ, that is the right answer. fill in the blanks ನೋಡ್ತಾ ಹೋಗೋಣ ಮಕ್ಕಳೇ. ಬನ್ನಿ. ಕ್ವಶನ್ ನಂಬರ್ 8, the electric potential at the points on the surface of a uniformly charged spherical shell is dash ಅಂತ ಇದೆ, that is constant is the right answer, constant, stable. The potential energy of a system of 2 unlike point charges is dash ಅಂತ ಇದೆ, that is negative is the right answer. The equipotential surface corresponding to an isolated point charge are dash in shape ಅಂತ ಇದೆ, that is spherical in shape is the right answer. I repeat, question number 8 constant, question number 9 negative, question number 10 spherical. ನೋಡಿ ವಿದ್ಯಾರ್ಥಿಗಳೇ, ದಯವಿಟ್ಟು ನಿಮ್ಮ ಕ್ವಶನ್ ಪೇಪರನ್ನು ಕಳಿಸಿಕೊಡೋದು ಮರೆಯಬೇಡಿ. ಪಾರ್ಟ್ ಬಿ 2 ಮಾರ್ಕ್ ಕ್ವಶನ್ಸ್ಗಳನ್ನು ನೋಡ್ಬೋದು. ಟೋಟಲ್ 3 ಕ್ವಶನ್ಸ್ ಆರ್ ದೇರ್. 3 ಪ್ರಶ್ನೆಗಳು ಇದ್ದಾವೆ. 3ರಲ್ಲಿ ಯಾವುದಾದ್ರೂ 2ಕ್ಕೆ ತಾವುಗಳು ಉತ್ತರವನ್ನು ಬರೀಬೇಕಲ್ವಾ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಪಾರ್ಟ್ ಸಿ ಕಡೆಗೆ ನಾವು ಈಗ ಹೋಗೋಣ. ಪಾರ್ಟ್ ಸಿನಲ್ಲಿ ಡಿರೈವ್ ದಿ ಎಕ್ಸ್ಪ್ರೆಷನ್ಸ್ ಅಂತ ಇದೆ, ಆಯಿತಾ. ಹಾಗೂ ಅಪ್ಟೈನ್ ದಿ ಎಕ್ಸ್ಪ್ರೆಷನ್ಸ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ದೇರ್. ಇದೇ ರೀತಿಯಾಗಿ 3 ಪ್ರಶ್ನೆಗಳಿದ್ದಾವೆ. ಎನಿ 2 ಯು ನೀಡ್ ಟು ಪಿಕ್, ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಅದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಪಾರ್ಟ್ ಡಿಗೆ ಹೋಗೋಣವಾ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲಡಿ. ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸು LBA ಆಯಿತಾ, LBA 2 ದಯವಿಟ್ಟು ಕಳಿಸಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟು.
ಪಾರ್ಟ್ ಡಿ ಮೈ ಡಿಯರ್ ಚಿಲ್ಡ್ರನ್, ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್ ಅಂತ ಇದೆ. ಫಸ್ಟು 5 ಮಾರ್ಕ್ಸು ಇಲ್ಲಿ ನಿಮಗೆ ಕ್ವಶನ್ ಆನ್ಸರ್ಸ್ ಬರುತ್ತೆ. ನೆಕ್ಸ್ಟು ಪಾರ್ಟ್ ಡಿನಲ್ಲೇ 5 ಮಾರ್ಕ್ಸು ಅದು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬೇಸ್ ಮೇಲೆ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಮಕ್ಕಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಾಗಾಗಿ ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದೀಸ್ ಆಲ್ ಕ್ವಶನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ ಆಲ್ಸೋ. ಧನ್ಯವಾದಗಳು.